ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ರಾಮಲಿಂಗಾರೆಡ್ಡಿ ಅಸಮಾಧಾನಕ್ಕೆ ತೆರೆ ಬಿದ್ದಂತೆ ಕಾಣಿಸ್ತಾ ಇದೆ. ಸುರ್ಜೇವಾಲಾ ರಾಮಲಿಂಗಾರೆಡ್ಡಿ ಅವರು ಕೂತು ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಸಂಧಾನ ಬಹುತೇಕ ಸಫಲವಾದಂತೆ ಕಾಣಿಸ್ತಾ ಇದೆ. ರೆಸಿಗ್ನೇಷನ್ ಅಂಗೀಕರಿಸಲ್ಲ ಅಂತ ಹೇಳಿ ಸುರ್ಜೇವಾಲಾ ಅವರು ತಿಳಿಸಿರುವಂತದ್ದು, ಸಂಪುಟದಲ್ಲಿ ಇರಲೇಬೇಕು ಅಂತ ಹೇಳಿ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿಗೆ ಹೇಳಿರುವಂತದ್ದು. ಹಾಗಾಗಿ ಸಣ್ಣ ಪುಟ್ಟ ಬದಲಾವಣೆಯನ್ನ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಂಪುಟದಲ್ಲಿ ರಾಮಲಿಂಗಾರೆಡ್ಡಿ ಅವರು ಇರೋದು ಖಚಿತ ಅಂತ ಹೇಳಲಾಗ್ತಾ ಇರುವಂತದ್ದು. ರಾಮಲಿಂಗಾರೆಡ್ಡಿ ಅವರು ತಮ್ಮ ಖಾತೆ ಹಂಚಿಕೆ ವಿಚಾರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿ ರಾಜೀನಾಮೆಯನ್ನ ನೀಡಿದ್ರು. ಆದ್ರೆ ಇದರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ರಾಮಲಿಂಗಾರೆಡ್ಡಿ ಅವರ ಜೊತೆ ಕೂತು ಮಾತುಕತೆಯನ್ನ ನಡೆಸಿದ್ರು ಕೂಡ ಅವರು ಯಾವ ಮಾತಿಗೂ ಕೂಡ ಬಗ್ಗದೆ ಇರುವಂತ ಕಾರಣ ಹೈಕಮಾಂಡ್ ವರೆಗೂ ಈ ವಿಚಾರ ತಲುಪಿತ್ತು. ಈಗ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಇಲ್ಲಿ ಹೈಕಮಾಂಡ್ ಇದರ ಮಧ್ಯಪ್ರವೇಶ ಮಾಡಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಯಿತು. ಸುರ್ಜೇವಾಲಾ ಅವರು ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಹಾಗಾಗಿ ಇಲ್ಲಿ ನಡೆದಿರುವಂತಹ ಈ ಒಂದು ಸಂಧಾನ ಸಭೆ ಬಹುತೇಕ ಸಫಲವಾದಂತೆ ಕಾಣಿಸ್ತಾ ಇದೆ. ಅವರು ಕೊಟ್ಟಿರುವಂತಹ ರೆಸಿಗ್ನೇಷನ್ ಅನ್ನ ಯಾವುದೇ ಕಾರಣಕ್ಕೂ ಅಂಗೀಕರಿಸಲ್ಲ ಅಂತ ಹೇಳಿ ಸುರ್ಜೇವಾಲಾ ಅವರು ತಿಳಿಸಿರುವಂತದ್ದು. ಹಾಗಾಗಿ ಇವರು ಸಂಪುಟದಲ್ಲಿ ಮುಂದುವರಿಯಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಸಣ್ಣ ಪುಟ್ಟ ಬದಲಾವಣೆಗಳಾಗಬಹುದೇ ಹೊರತು ರಾಮಲಿಂಗಾರೆಡ್ಡಿ ಅವರನ್ನ ಸಂಪುಟದಿಂದ ಕೈ ಬಿಡೋದು ಸಾಧ್ಯವಿಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಸಂಪುಟದಲ್ಲಿ ಮುಂದುವರಿತಾರೆ ಅನ್ನುವಂತ ಮಾಹಿತಿಗಳು ಖಚಿತವಾಗ್ತಾ ಇರುವಂತದ್ದು. ಈಗ ಕೆಲ ದಿನಗಳಿಂದ 2-3 ದಿನಗಳಿಂದ ಚರ್ಚೆಯಲ್ಲಿ ಇರುವಂತ ರಾಮಲಿಂಗಾರೆಡ್ಡಿ ಅವರ ರೆಸಿಗ್ನೇಷನ್ ವಿಚಾರವಾಗಿ ಈಗ ಸ್ವಲ್ಪ ಎಲ್ಲವೂ ಕೂಡ ತಣ್ಣಗಾದಂತೆ ಕಾಣಿಸ್ತಾ ಇದೆ. ಅವರನ್ನ ಮನವೊಲಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಸತತವಾಗಿ 2.5 ಗಂಟೆ ಅವರೊಂದಿಗೆ ಚರ್ಚೆ ನಡೆಸಿ ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಬರಿಗೈಯಲ್ಲಿ ವಾಪಸ್ ಬಂದ್ರು. ರಾಮಲಿಂಗಾರೆಡ್ಡಿ ಅವರ ಈ ಒಂದು ರೆಸಿಗ್ನೇಷನ್ ಅನ್ನ ವಾಪಸ್ ಹಿಂತೆಗೆದುಕೊಳ್ಳುವಂತೆ ಮನವೊಲಿಸೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ವಿಫಲವಾಗಿದ್ರು. ಹಾಗಾಗಿ ಈ ವಿಚಾರವನ್ನ ಹೈಕಮಾಂಡ್ ಅಂಗಳಕ್ಕೆ ತಲುಪಿಸಿದ್ರು. ಏನೆಲ್ಲ ಚರ್ಚೆಯಾಗಿತ್ತು, ರಾಮಲಿಂಗಾರೆಡ್ಡಿ ಅವರು ತಮ್ಮ ನಿರ್ಧಾರವನ್ನ ಏನು ಅಂತ ಹೇಳಿ ತಿಳಿಸಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಹೈಕಮಾಂಡ್ಗೆ ತಲುಪಿಸಿದ್ರು. ಈಗ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಅವರ ಜೊತೆ ಕೂತು ಮಾತುಕತೆಯನ್ನ ನಡೆಸಿದ್ದಾರೆ. ಅವರ ರೆಸಿಗ್ನೇಷನ್ ಅನ್ನ ಅಂಗೀಕರಿಸದೇ ಇರುವಂತಹ ಕಾರಣ ರಾಮಲಿಂಗಾರೆಡ್ಡಿ ಅವರು ಮುಂದುವರಿತಾರೆ, ಸಂಪುಟದಲ್ಲಿ ಇರೋದು ಖಚಿತ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ತಮ್ಮ ನಿರ್ಧಾರದಿಂದ ಅವರು ಹಿಂದೆ ಸರಿಯೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ರು. ಹಾಗಾಗಿ ಅವರ ಮಾತಿಗೆ ಸ್ವಲ್ಪ ಬೆಲೆ ಕೊಟ್ಟು ಈಗ ಸ್ವಲ್ಪ ಬದಲಾವಣೆಗಳನ್ನ ಮಾಡುವಂತಹ ಸಾಧ್ಯತೆ ಇದೆ. ಸಂಪೂರ್ಣವಾಗಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅನ್ನೋ ತರ ರಾಮಲಿಂಗಾರೆಡ್ಡಿ ಅವರ ವಿರುದ್ಧ ಹೋಗುವ ಮಾತಲ್ಲ. ಇಲ್ಲಿ ಅವರಿಗಾಗಿ ಸ್ವಲ್ಪ ಬದಲಾವಣೆಗಳನ್ನ ಮಾಡುವಂತ ಸಾಧ್ಯತೆಗಳಿದೆ ಅಂತ ಕಾಣಲಾಗ್ತಾ ಇರುವಂತದ್ದು. ಹಾಗಾಗಿ ಇಲ್ಲಿ ರಾಮಲಿಂಗಾರೆಡ್ಡಿ ಅವರ ಬೇಡಿಕೆ ಏನಿತ್ತು ಅದನ್ನ ಈಡೇರಿಸ್ತಾರ ಅಥವಾ ಬೇರೆ ಯಾವ ರೀತಿಯಲ್ಲಿ ಇದನ್ನ ನಿಭಾಯಿಸುತ್ತಿದ್ದಾರೆ ಹೈಕಮಾಂಡ್ ವತಿಯಿಂದ ಅನ್ನುವಂತ ಪ್ರಶ್ನೆ ಇನ್ನೂ ಕೂಡ ಇರುವಂತದ್ದು. ಹಾಗಾಗಿ ಇಲ್ಲಿ ಇನ್ನು ಮುಂದೆ ಈ ಒಂದು ರಾಮಲಿಂಗಾರೆಡ್ಡಿ ಅವರು ಸಂಪುಟದಲ್ಲಿ ಮುಂದುವರಿಯೋದು ಖಚಿತ ಅನ್ನುವಂತ ಮಾಹಿತಿ ಸದ್ಯ ಬರ್ತಾ ಇರುವಂತದ್ದು. ರೆಸಿಗ್ನೇಷನ್ ಅಂತೂ ಈಗ ಅವರು ಅಂಗೀಕರಿಸೋದಿಲ್ಲ ಅನ್ನೋದು ಖಚಿತವಾಗಿದೆ. ಹಾಗಾಗಿ ಈ ಒಂದು ನಿರ್ಧಾರವನ್ನ ಈಗ ರಾಮಲಿಂಗಾರೆಡ್ಡಿ ಅವರು ಕೈ ಬಿಡಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಸಂಪುಟದಲ್ಲಿ ಮುಂದುವರಿತಾರೆ. ಆದ್ರೆ ಅವರ ಅಪೇಕ್ಷೆಯಂತೆ ನಮಗೆ ಬೇಕಾಗಿರುವಂತಹ ಖಾತೆ ಸಿಗತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಯಾವ ಮಾಹಿತಿಯೂ ಇಲ್ಲ. ಅಕಸ್ಮಾತ್ ಅವರು ಬೇಡಿಕೆ ಇಟ್ಟಂತೆ ಖಾತೆ ಅವರಿಗೆ ಕೊಡೋದಾದ್ರೆ ಸಂಪೂರ್ಣವಾಗಿ ಇಲ್ಲಿ ಸಂಪುಟದಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತೆ. ಇವರ ಬೇಡಿಕೆಯನ್ನ ಈಡೇರಿಸಿದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನ ತಮ್ಮ ಬೇಡಿಕೆಗಳನ್ನ ಮುಂದೆ ಇಡುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಂತಹ ಗೊಂದಲಗಳು ಸೃಷ್ಟಿಯಾಗದ ರೀತಿಯಲ್ಲಿ ಹೈಕಮಾಂಡ್ ಎಲ್ಲವನ್ನೂ ನಿರ್ಧರಿಸಬೇಕಾಗತ್ತೆ, ಎಲ್ಲ ತೀರ್ಮಾನಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಒಂದು ಕಡೆ ಇಲ್ಲಿ ಇವರ ಆಸೆಗಳನ್ನು ನೆರವೇರಿಸುವ ರೀತಿಯಲ್ಲಿ ಮಾಡಬೇಕು, ಇನ್ನೊಂದು ಕಡೆ ಬೇರೆಯವರಿಗೆ ಇದೊಂದು ಎಕ್ಸಾಂಪಲ್ ಆಗದೆ ಇರೋ ರೀತಿಯಲ್ಲಿ ಕೂಡ ನೋಡಿಕೊಳ್ಳಬೇಕು. ಹಾಗಾಗಿ ಯಾವ ರೀತಿಯಾಗಿ ಎಲ್ಲವನ್ನ ನಿಭಾಯಿಸ್ತಾರೆ ಡಿ.ಕೆ. ಶಿವಕುಮಾರ್ ಹಾಗೆ ಹೈಕಮಾಂಡ್ ಅನ್ನುವಂತ ಪ್ರಶ್ನೆಗಳು ಇನ್ನೂ ಕೂಡ ಇರುವಂತದ್ದು. ಈಗ ಸದ್ಯ ಸುರ್ಜೇವಾಲಾ ಅವರು ಬಂದು ಮಾತನಾಡಿರೋದಕ್ಕೆ ಇಲ್ಲಿವರೆಗೂ ಬಂದು ನಿಂತಿದೆ ವಿಷಯ. ಅಕಸ್ಮಾತ್ ಹಾಗೆ ಬಿಟ್ಟಿದ್ರೆ ಇನ್ನೂ ಕೂಡ ಹೆಚ್ಚು ಇಲ್ಲಿ ಗೊಂದಲಗಳು ಸೃಷ್ಟಿ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಸದ್ಯ ಈ ಒಂದು ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನಕ್ಕೆ
ತೆರೆ ಬೀಳುವಂತಹ ಕೆಲಸವಂತೂ ಆಗಿದೆ. ಹಾಗಾಗಿ ಮುಂದಿನ ನಿರ್ಧಾರಗಳ ಬಗ್ಗೆ ಎಲ್ಲರಿಗೂ ಕೂಡ ಕುತೂಹಲ ಇರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರು ಸರ್ಕಾರ ಆರಂಭಿಸಬೇಕು, ಆಡಳಿತ ಆರಂಭಿಸಬೇಕು ಅನ್ನುವಂತಹ ಸಮಯದಲ್ಲೇ ಆರಂಭದಲ್ಲೇ ಇಂತಹ ಸಮಸ್ಯೆಗಳು ಉಂಟಾಗ್ತಾ ಇರುವಂತಹ ಕಾರಣ ಇದು ಭಾರಿ ಸಮಸ್ಯೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಇವರಿಗೆ ಸಿಕ್ಕಿರೋದು ಕೇವಲ 2 ವರ್ಷದ ಅವಧಿ ಮಾತ್ರ ಡಿ.ಕೆ. ಶಿವಕುಮಾರ್ ಅವರಿಗೆ. ಆದ್ರೆ ಇವರ ಆಂತರಿಕ ವಿಚಾರವಾಗಿ ಇಷ್ಟೆಲ್ಲ ಗೊಂದಲಗಳು, ಇಷ್ಟೆಲ್ಲ ಭಿನ್ನಾಭಿಪ್ರಾಯಗಳು, ಇಷ್ಟೆಲ್ಲ ವ್ಯತ್ಯಾಸಗಳು ಉಂಟಾದ್ರೆ ಇವರು ಇದನ್ನ ಸಾಲ್ವ್ ಮಾಡೋದ್ರಲ್ಲೇ 2-3 ತಿಂಗಳು ಕಳೆದು ಬಿಟ್ರೆ ಉಳಿದ ಸಮಯದಲ್ಲಿ ಯಾವ ರೀತಿಯಾಗಿ ಅಧಿಕಾರ ನಡೆಸ್ತಾರೆ ಡಿ.ಕೆ. ಶಿವಕುಮಾರ್ ಅನ್ನುವಂತ ಪ್ರಶ್ನೆಗಳು ಕೂಡ ಉದ್ಭವವಾಗುತ್ತೆ. ಹಾಗಾಗಿ ಆದಷ್ಟು ಬೇಗ ಎಲ್ಲವನ್ನೂ ಕೂಡ ಸಾಲ್ವ್ ಮಾಡಿ ಒಳ್ಳೆ ರೀತಿಯಲ್ಲಿ ಅಧಿಕಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಆರಂಭ ಮಾಡಬೇಕು. ಇವರ ಕಿತ್ತಾಟಗಳಲ್ಲಿ, ಇವರ ಹಗ್ಗಜಗ್ಗಾಟಗಳಲ್ಲಿ ಸಾರ್ವಜನಿಕರಿಗೆ ಆಗಬೇಕಾಗಿರುವಂತ ಕೆಲಸಗಳಾಗ್ತಾ ಇಲ್ಲ ಅಂತೇಳಿ ಬಡದಾಡುವಂತ ಪರಿಸ್ಥಿತಿಯನ್ನ ಇವರು ನಿರ್ಮಾಣ ಮಾಡಬಾರದು ಅನ್ನುವಂತ ಮಾತುಗಳು ಕೂಡ ಇರುವಂತದ್ದು. ಹಾಗಾಗಿ ಇವರ ಆಂತರಿಕ ಸಮಸ್ಯೆಗಳೆಲ್ಲವನ್ನು ಬೇಗನೆ ಸಾಲ್ವ್ ಮಾಡಿಕೊಂಡು ಜನರ ಸೇವೆಗೆ ಇವರು ಸಿದ್ಧರಾಗಬೇಕು ಅನ್ನುವಂಥದ್ದು ಕೂಡ ಈಗ ಸಾರ್ವಜನಿಕರ ಮನವಿ ಇರುವಂಥದ್ದು. ಹಾಗಾಗಿ ಯಾವಾಗ ಇವೆಲ್ಲವೂ ಕೂಡ ಮುಗಿಯುತ್ತಪ್ಪ, ಈ ಎಲ್ಲ ಸಮಸ್ಯೆಗಳು ಒಂದಾದ ಮೇಲೆ ಒಂದು ಸೃಷ್ಟಿಯಾಗ್ತಾನೆ ಇದೆ. ಕೆಲ ದಿನಗಳ ಹಿಂದೆ ಸಿಎಂ ಕುರ್ಚಿ ವಿಚಾರವಾಗಿ ಕಿತ್ತಾಟವಾಯಿತು. ಅದಾದ ಬಳಿಕ ಯಾರಿಗೆ ಯಾವ ಸ್ಥಾನ ಅನ್ನೋದ್ರ ಬಗ್ಗೆ ಕಿತ್ತಾಟವಾಯಿತು. ಅದಾದ ನಂತರ ಖಾತೆ ವಿಭಜನೆ ಕೂಡ ಆಯಿತು, ಎಲ್ಲರಿಗೂ ಕೂಡ ಜವಾಬ್ದಾರಿ ಹಂಚಿಕೆ ಕೂಡ ಆಯಿತು. ಈಗ ಹೊಸದಾಗಿ ಈ ಒಂದು ಸಮಸ್ಯೆ ಸೃಷ್ಟಿಯಾಗಿದೆ. ಖಾತೆ ವಿಚಾರವಾಗಿ ನನಗೆ ಆ ಖಾತೆ ಬೇಡ, ಈ ಖಾತೆ ಬೇಡ ಅಂತ ಹೇಳಿ ಮತ್ತೆ ಈಗ ಆಂತರಿಕವಾಗಿ ಖಾತೆ ವಿಚಾರವಾಗಿ ಜಗಳ ಶುರುವಾಗಿದೆ. ಒಂದಾದ ನಂತರ ಈ ರೀತಿಯಾಗಿ ಇವರು ಹಗ್ಗಜಗ್ಗಾಟಗಳನ್ನ ಮಾಡ್ಕೊಳ್ತಾ ಹೋದ್ರೆ ಯಾವಾಗ ಸರಿಯಾಗಿ ಅಧಿಕಾರವನ್ನ ನಡೆಸ್ತಾರೆ, ಯಾವಾಗ ಅಭಿವೃದ್ಧಿಗಳ ಕಡೆ ಇವರು ಗಮನ ಹರಿಸ್ತಾರೆ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಹಾಗಾಗಿ ಸದ್ಯ ಈಗ ಚರ್ಚೆಯಲ್ಲಿ ಇದ್ದಂತ ಈ ಒಂದು ರೆಸಿಗ್ನೇಷನ್ ವಿಚಾರವಾಗಿ ಸ್ವಲ್ಪ ಮಟ್ಟಕ್ಕೆ ಎಲ್ಲವನ್ನೂ ಕೂಡ ನಾರ್ಮಲ್ ಮಾಡುವಂತ ಕೆಲಸವನ್ನ ಈಗ ಹೈಕಮಾಂಡ್ ವತಿಯಿಂದ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ಸುರ್ಜೇವಾಲಾ ಅವರು ಸದ್ಯ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತುಕತೆಯನ್ನ ನಡೆಸಿರೋ ಕಾರಣ ಇಲ್ಲಿ ಸಂಧಾನ ಬಹುತೇಕ ಸಫಲವಾದಂತೆ ಕಾಣಿಸ್ತಾ ಇದೆ. ಆದ್ರೂ ಕೂಡ ಯಾವುದಕ್ಕೂ ಕೂಡ ಸ್ಪಷ್ಟವಾದಂತ ಉತ್ತರವಾಗ್ಲಿ, ಇದಕ್ಕೆ ನಿರ್ಧಾರಗಳಾಗ್ಲಿ ಇನ್ನೂ ಕೂಡ ತೆಗೆದುಕೊಳ್ಳಲಾಗಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಅಕಸ್ಮಾತ್ ಹೈಕಮಾಂಡ್ ಯಾವುದೋ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರೆ ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಒಪ್ಪಿಕೊಳ್ತಾರಾ ಅನ್ನುವಂತ ಪ್ರಶ್ನೆಗಳು ಇದೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಇನ್ನು ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಹೈಕಮಾಂಡ್ಗೆ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಒಂದು ಕಡೆ ರಾಮಲಿಂಗಾರೆಡ್ಡಿ ಅಂತ ಒಬ್ಬ ಬಲಿಷ್ಠ ನಾಯಕನ ಕೈ ಬಿಡೋದಕ್ಕೂ ಸಾಧ್ಯವಿಲ್ಲ, ಇನ್ನೊಂದು ಕಡೆ ಅವರು ಹೇಳುವಂತ ಎಲ್ಲ ಬೇಡಿಕೆಗಳಿಗೆ ಅಸ್ತು ಅನ್ನೋದಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಎರಡು ವಿಷಯಗಳ ಮಧ್ಯೆ ಈಗ ಡಿ.ಕೆ. ಶಿವಕುಮಾರ್ ಮತ್ತೆ ಹೈಕಮಾಂಡ್ ಎರಡೂ ಕೂಡ ಗೊಂದಲದಲ್ಲಿರುವಂಥದ್ದು. ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಇಲ್ಲಿ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸಿ ಬೇರೆ ಸ್ವಲ್ಪ ಬದಲಾವಣೆಗಳನ್ನ ಮಾಡಿ ಎಲ್ಲವನ್ನೂ ಕೂಡ ಇತ್ಯರ್ಥ ಮಾಡ್ತಾರಾ, ಅಥವಾ ಅವರ ಬೇಡಿಕೆಯಂತೆಯೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನೇ ಅವರಿಗೆ ಕೊಡ್ತಾರಾ? ಈ ಎಲ್ಲವೂ ಕೂಡ ಕುತೂಹಲ ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಇರುವಂಥದ್ದು. ಇದೆಲ್ಲದಕ್ಕೂ ಕೂಡ ಉತ್ತರ ಹೈಕಮಾಂಡ್ನ ನಿರ್ಧಾರದಿಂದಲೇ ಸಿಗುವಂಥದ್ದು. ಹಾಗಾಗಿ ಎಲ್ಲರ ಗಮನ ಸದ್ಯ ಈಗ ಹೈಕಮಾಂಡ್ ನತ್ತ ಇರುವಂಥದ್ದು. ಹಾಗಾಗಿ ಇದರ ನಡುವೆ ಕೆಲವೊಂದಿಷ್ಟು ಊಹಾಪೋಹಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರ ಬೆನ್ನಲ್ಲೇ ಮತ್ತೊಂದಿಷ್ಟು ಸಚಿವರು ರಾಜೀನಾಮೆ ಕೊಡ್ತಾರೆ, ಅದು ಇದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಅದಕ್ಕೂ ಕೂಡ ಕೆಲವೊಂದಿಷ್ಟು ಸ್ಪಷ್ಟನೆಗಳು ಈಗ ಸಿಗ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಕಾಂಗ್ರೆಸ್ ವಲಯದಲ್ಲಿ ಇಷ್ಟೆಲ್ಲ ಗೊಂದಲಗಳು ಸೃಷ್ಟಿಯಾಗಿದೆ. ಇದೆಲ್ಲದಕ್ಕೂ ತೆರೆ ಯಾವಾಗ ಬೀಳುತ್ತೆ, ಅಂತ್ಯ ಯಾವಾಗ ಬೀಳುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಹೈಕಮಾಂಡ್ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಇಲ್ಲಿ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಂತ ರೆಸಿಗ್ನೇಷನ್ ಲೆಟರ್ ಅನ್ನ ನೋಡಿದಾಗ ಕೆಲವೊಂದಿಷ್ಟು ಜನ ಅದನ್ನ ಅನಲೈಸ್ ಮಾಡಿದ ರೀತಿ ಬೇರೆ ಇತ್ತು. ಯಾಕೆ ಅಂತಂದ್ರೆ ಅವರು ಒಂದು ರಿಸಿಗ್ನೇಷನ್ ಲೆಟರ್ ಅಂತಂದ್ರೆ ಅದರಲ್ಲಿ ಬೇಕಾಗಿರುವಂತ ಮಾಹಿತಿಯನ್ನು ಅಷ್ಟೇ ಒದಗಿಸಬೇಕು. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಅನಾವಶ್ಯಕವಾಗಿ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಕೆಲಸ, ನಾನು ಸ್ವಾಭಿಮಾನದ ವಿರುದ್ಧ ಹೋಗಿ ಕೆಲಸ ಮಾಡೋದಿಲ್ಲ, ನನಗೆ ಈ ಖಾತೆ ಬೇಡ, ನನಗೆ ಆ ಖಾತೆ ಬೇಕಿತ್ತು ಅಂತೆಲ್ಲ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇದನ್ನೆಲ್ಲ ಅವರು ಉಲ್ಲೇಖ ಮಾಡಿರುವಂತ ಕಾರಣ ಇದು
ನಿಜವಾಗ್ಲೂ ಕೂಡ ರಿಸೈನ್ ಮಾಡುವಂತ ಉದ್ದೇಶ ಅಲ್ಲ, ಕೇವಲ ಇದು ಡಿ ಕೆ ಶಿವಕುಮಾರ್ ಮೇಲೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತ ಕೆಲಸ, ನಾನು ರಿಸೈನ್ ಮಾಡ್ಬಿಡ್ತೀನಿ ಅಂತ ಹೇಳಿ ಹೆದರಿಸುವಂತ ಕೆಲಸವನ್ನ ರಾಮಲಿಂಗಾರೆಡ್ಡಿ ಅವರು ಮಾಡ್ತಿದ್ದಾರೆ ಹೊರತು ಇವರಿಗೆ ರಿಸೈನ್ ಮಾಡುವ ಯಾವ ಉದ್ದೇಶವೂ ಇಲ್ಲ ಅನ್ನೋ ರೀತಿಯಲ್ಲಿ ಇದನ್ನ ಎಲ್ಲರೂ ಕೂಡ ವಿಮರ್ಶೆ ಮಾಡಿದ್ರು. ಹಾಗಾಗಿ ಇಲ್ಲಿ ತಮಗೆ ಬೇಕಾಗಿರುವಂತಹ ಖಾತೆಯನ್ನ ಪಡೆದುಕೊಳ್ಳೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ಇಂಥದ್ದೊಂದು ಕಸರತ್ತನ್ನ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇತ್ತು. ಆದ್ರೆ ಈಗ ಅಂತಿಮವಾಗಿ ಇವರ ರೆಸಿಗ್ನೇಷನ್ ಅನ್ನ ಅಂಗೀಕರಿಸೋದಿಲ್ಲ ಅಂತ ಹೇಳಿ ಈಗ ಹೈಕಮಾಂಡ್ ನಿಂದಲೇ ಸೂಚನೆ ಬಂದಿದೆ. ಒಂದು ಕಡೆ ಬೆಳಗ್ಗೆ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅವರ ಅಂಗೀಕಾರ ಮಾಡ್ಬಿಡಿ ಅಂತ.